ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ದುರಾಡಳಿತ, ಬೇಕಾಬಿಟ್ಟಿ ಆಡಳಿತ ಮಾಡೋದು, ಅಧಿಕಾರದ ದುರುಪಯೋಗ, ನಮ್ಮ ದೌರ್ಭಾಗ್ಯ. ಈ ಹಿಂಪಾಲಕರು ಮುಂಪಾಲಕರು ಇರ್ತಾರೆ ನೋಡಿ, ಈ ಮುಂಡೆ ಮಕ್ಕಳಿಂದನೇ ರಾಜಕಾರಣಿಗಳು ಕೆಟ್ಟು ಹೋಗಿರೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಅನುರಾಧ ಅಂತಿದ್ದಾರೆ, ಅವರು ಮೈಸೂರಿನಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅಲ್ಲಿ ಇಲ್ಲಿ ಅಡುಗೆ ಮಾಡ್ತಾರೆ. ಅವ್ರ ಗಂಡ ವೆಂಕಟೇಶ್ ಅಂತ ಅಂದ್ಬಿಟ್ಟು ಸೈನ್ಯದಲ್ಲಿದ್ದರು. ಮೊಣಕಾಲಿಗೆ ಏಟು ಬಿದ್ದು ಸತ್ತೋದ್ರು. ಸರ್ವೀಸಲ್ಲಿದ್ದಾಗ ಸತ್ತೋದ್ರು. ನಿವೃತ್ತ ಸೈನಿಕರಿಗೆ 10 ಎಕರೆ ಜಮೀನು ಕೊಡಬೇಕು ಅಂತಿದೆ, ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನು ಕೊಡಬೇಕು ಅಂತಂದ್ಬಿಟ್ಟು. ಸುಮಾರು 8 ವರ್ಷಗಳ ಹಿಂದೆ 2016ರಲ್ಲಿ ಮೈಸೂರು ಡಿ ಸಿಗೆ, ಇಲ್ಲಿ ಮೈಸೂರು ಡಿ ಸಿ ಮತ್ತು ಮಂಡ್ಯ ಡಿ ಸಿಗೆ ಲೆಟ್ರ್ ಕೊಡ್ತಾರೆ, ನಮಗೆ ಜಮೀನು ಕೊಡಿ ಅಂತ ಅಂದ್ಬಿಟ್ಟು. ವಿಧವೆ ಯಾಕೆ ಜಮೀನು ಮಂಡ್ಯ 2014 ಕೊಡ್ತಾರೆ. ಅಲ್ಲಿಂದ ಅದು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಆ ಡಿ ಸಿನೂ ತುಂಬ ಆಟ ಆಡ್ತಾರೆ ಅವಾಗ. ಏನು ಅಂತಂದರೆ, ನಿಮಗೆ ಜಾಗ ಇಲ್ಲ ಅಂತ ಫೈಲ್ನ ಬಿಸಾಕಿದ್ದು ಎಲ್ಲಾಗಿ ಹೀಗೆ ಧರಣ ಕೂತ್ಕೋತಾರೆ. ಅಲ್ಲಿ ಕೂತ್ಕೊಂಡಾಗ ಆಯಿತು ಶ್ರೀರಂಗಪಟ್ಟಣಕ್ಕೆ ಎತ್ತಾಕ್ಬಿಡಿ, ಏನಾರು ಮಾಡ್ಕೊಳ್ಳಿ ಅಂತಂದು ಏನಾಗುತ್ತೆ, ಶ್ರೀರಂಗಪಟ್ಟಣದಲ್ಲಿ ಸರ್ವೆ ನಂಬರ್ 57ರಲ್ಲಿ 216 ಎಕರೆ ಜಮೀನು ಸರ್ಕಾರದ್ದಿದೆ. ಅದರಲ್ಲಿ 10 ಎಕರೆ ಕೊಡಬೇಕು ಇವರಿಗೆ. ಅದೇನಾಗಿದೆ, AC ಆಫೀಸು, ತಾಲೂಕು ಆಫೀಸು ಎಲ್ಲ ದಾಟ್ಕೊಂಡು ಬಂದ ಮೇಲೆ 5 ಎಕರೆ ಮಾಡಿ ಕೂರಿಸಿದ್ದಾರೆ. ಇದೇನಾಗುತ್ತೆ, ಆಯಿತು 5 ಎಕರೆನೂ ಕೊಟ್ಟಿದ್ದಾರಾ ಅಂತ ಬಂದಾಗ ಭ್ರಷ್ಟಾಚಾರ ಓಪನ್ ಆಗ್ತಾ ಹೋಗುತ್ತೆ. ಹೇಗೆ ಓಪನ್ ಆಗ್ತಿದೆ ಅಂತ ಹೇಳ್ತೀನಿ ಬನ್ನಿ ನೋಡಿ. 8 ವರ್ಷದಿಂದ ನೀವು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ತರೀಕೆರೆ ತಾಲೂಕು ಆಫೀಸ್ಗೆ ಹೋಗಬೇಕು, ಮಂಡ್ಯ ಡಿ ಸಿ ಆಫೀಸ್ಗೆ ಹೋಗಬೇಕು, ಪಾಂಡವಪುರ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ಹೋಗಬೇಕು, ಶ್ರೀರಂಗಪಟ್ಟಣ ತಾಲೂಕು ಆಫೀಸ್ಗೆ ಹೋಗಬೇಕು, ಸರ್ವೇಯರ್ ನೋಡಿ, ವಿಲೇಜ್ ಅಕೌಂಟೆಂಟ ನೋಡಿ, ರೆವಿನ್ಯೂ ಇನ್ಸ್ಪೆಕ್ಟರ್ ನೋಡಿ ಅಂತ 8 ವರ್ಷ ಕಳೆದಿದ್ದಾರೆ. ಬೆಳಗ್ಗೆ ಹೋದರೆ ಇವರು ಸಾಯಂಕಾಲದವರೆಗೂ ಶ್ರೀರಂಗಪಟ್ಟಣದ ಆಫೀಸಲ್ಲಿ 8 ವರ್ಷ ಈ ಥರ ಕಳೆದ್ರೆ. ಈಗೇನಾಗಿದೆ, ಸರ್ವೆ 10 ಎಕರೆ ಕೊಡಬೇಕು ಅಂತ ಸರ್ಕಾರಿ ರೂಲ್ಸ್ ಇದ್ದರೆ 5 ಎಕರೆ ಕೊಟ್ಟಿದ್ದಾರೆ. 5 ಎಕರೆ ಸ್ಕೆಚ್ ಆಗಿದೆ. 5 ಎಕರೆ ಸ್ಕೆಚ್ ಆಗಿ ಫೇವರಬಲ್ ಆಗಿ ಸರ್ವೆ ಡಿಪಾರ್ಟ್ಮೆಂಟ್ದ ರಿಪೋರ್ಟ್ ಇದ್ದರೂ ಸಹ ಇನ್ನೂ ಸಾಗುವಳಿ ಚೀಟಿ ಮತ್ತು RTC ಒಳಗೆ ಇವ್ರ ಹೆಸರು ಬಂದು RTC ಕೊಟ್ಟಿಲ್ಲ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ. ಇದು ಭ್ರಷ್ಟಾಚಾರ ಅಲ್ಲದೆ ಏನು ಅನ್ನೋದಕ್ಕೆ ಇದು ಕಂಪ್ಯಾರಿಟಿವ್ ಆಗಿ ಒಂದು ಉದಾಹರಣೆ ಕೊಡಬೇಕು ನೋಡಿ. ಸಿದ್ದರಾಮಯ್ಯನವರು ಮೂಡಾದಲ್ಲಿ ಅವ್ರ ಹೆಂಡತಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟುಬಿಟ್ಟಿದ್ದಾರಂತೆ. ಹೆಂಗ್ರಿ ಕೊಟ್ರಿ ನೀವು? ಇದು ಸ್ಟೇಟ್ ಗೌರ್ಮೆಂಟ್ ಪ್ರೆಸಿಡೆಂಟಿಂದ ಆಗಿರ್ತಕ್ಕಂಥ ರೂಲ್ಸ್ನ ನೀವು ಅಂಡಿ ಕೆಳಗೆ ಇಟ್ಕೊಂಡು ಇದು ದುರಾಡಳಿತಕ್ಕೆ ಕಾರಣ ಅಲ್ವೇನ್ರಿ? ಯಾರು ಯುದ್ಧ ಮಾಡ್ತಾರೆ ಗಡಿ ಕಾಯಕ್ಕೆ ಹೋಗಿ? ಈ ಥರ ನಿಮ್ಮ ಪರಿಸ್ಥಿತಿ ಇದ್ದರೆ ಸೈನಿಕರನ್ನ ಡೌನ್ಗ್ರೇಡ್ ಮಾಡ್ತಾಯಿದ್ದೀರಾ. ಇದೇ ಕಾಂಗ್ರೆಸ್ ಅಧಿಕಾರದ ಅವಧಿನಲ್ಲಿ ನೋಡಿ, ಸೈನಿಕರು ಅಂತಂದರೆ ಯುದ್ಧ ಮಾಡಿ ಸಾಯಬೇಕು, ಇಲ್ಲ ಬೇರೆಯವ್ರನ್ನ ಸಾಯಿಸಬೇಕು. ಇಂಥವ್ರ ಮಧ್ಯೆ ಹ್ಯೂಮನ್ ರೈಟ್ಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಸುಪ್ರೀಂ ಕೋರ್ಟಲ್ಲಿ ಗೌರ್ಮೆಂಟ್ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ನೂ ದಾರಿ ತಪ್ಪಿಸಿ, ಸೈನಿಕನೂ ದಾರಿ ತಪ್ಪಿಸಿ, ನಮ್ಮ ದೇಶವನ್ನೇ ವೀಕ್ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಜಮೀನು ಸಿಗತ್ತಾ ಅನ್ನೋದೇ ಒಂದು ಇದಾಗಿದೆ. ಕಾನೂನು ಇದ್ದರೂ ಸಹ ಜಮೀನು ಸಿಗ್ತಾ 8 ವರ್ಷ 10 ವರ್ಷ. ಅಲ್ಲಿ ಯಾವುದೋ ನೋಡಿ, BV ಸ್ವಾಮಿ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಹಾಕ್ತೀವಿ ನಮ್ಮ ಇದ್ರ ಜಿಲ್ಲೆಯೇ, ನೆಕ್ಸ್ಟ್ ಇದ್ರಲ್ಲಿ ನೋಡ್ಬೋದು ತಾವು. ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಸ್ವಾಮಿ. ಜಯನಗರದಲ್ಲಿದ್ದವರು, ಅವರು ಅಧಿಕಾರಿಯಾಗಿದ್ದವರು, ಜಮೀನೇ ಕೊಟ್ಟಿಲ್ಲ ಅವರಿಗೆ. ಸರ್ಕಾರದ ಆದೇಶ ಇದ್ದರೂ ಕೊಡೋದಿಲ್ಲ ಅಲ್ಲಿ ಅಧಿಕಾರಿಗಳು. ಏನು ಅಂದರೆ, ಈ ಡೆಮಾಕ್ರಸಿಯ ಸೆಕೆಂಡ್ ಪಿಲ್ಲರ್ ಮತ್ತು ಫಸ್ಟ್ ಪಿಲ್ಲರ್ ರಾಜಕಾರಣಿಗಳು ಏನಿದ್ದಾರೆ, ಇಬ್ಬರದು ಸಾಂಟ್ಗಾಂಟ್ ಹೊಂದಾಣಿಕೆ ಭಾಳ ಚೆನ್ನಾಗಿದೆ. ನಿನಗೂ ಬೆನ್ನು ಕಡಿದ್ರೆ ನಾನು ಕೆರಿತೀನಿ, ನಾನು ಬೆನ್ನು ಕೆಡಿದ್ರೆ ನೀನು ಕೆರಿ ಅಂತ ಇಬ್ಬರು ಒಬ್ರದೊಬ್ಬರು ಬೆನ್ನು ಕೆರಿತಾ ಅವ್ರಿಗೆ ಇವ್ರು ತೋರಿಸಿ ಇವ್ರಿಗೆ ಅವ್ರು ತೋರಿಸ್ಬಿಟ್ಟು 8 ವರ್ಷ ಆದರೂ ಜಮೀನು ಕೊಟ್ಟಿಲ್ವಲ್ಲ. ದುರಾಡಳಿತಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆ ನೋಡಿ. ಅಲ್ಲಿ ಯಾವುದೋ ಸಿದ್ದರಾಮಯ್ಯನವ್ರ ಹೆಂಡತಿಗೆ 50-50 ಅನುಪಾತದಲ್ಲಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೇನ್ರಿ, ಮೂಡ ಕೊಟ್ಟಿದ್ದಾರೆ ಅಂತ ಹಿಂಬಾಲಕರು ಹೇಳ್ತಾರೆ ಕೂತ್ಕೊಂಡು. ಎಲ್ಲೋ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಏನಾಗುತ್ತೆ, ಡೈಲ್ಯೂಟ್ ಮಾಡಿಬಿಡ್ತೀರಾ ನೀವು. ಹೀಗೇ ಬನ್ನಿ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನಿದ್ದು ದೇಶಕ್ಕೋಸ್ಕರ ಹೊಡೆದಾಡಿಕೊಂಡು ಪ್ರಾಣ ಕೊಟ್ಟಿರ್ತಕ್ಕಂಥ ವಿಧವೆ ಹೆಂಡತಿಗೆ ನೀವು ಜಮೀನು ಕೊಡೋದಕ್ಕೆ ಇಷ್ಟು 8 ವರ್ಷದಿಂದ ಒದ್ದಾಡ್ತೀರಿ. ನಿಮಗೇನಾದರೂ ಮಾನವೀಯ ಧರ್ಮ ಅನ್ನೋದಿದೆಯಾ? ನಿಮಗೇನಾದರೂ ಹ್ಯುಮ್ಯಾನಿಟಿ ಅನ್ನೋದಿದೆಯಾ? ನೀವೇನಾದರೂ ಇಷ್ಟರ ಮೇಲೂ ನಾವು ಅಧಿಕಾರ ಚೆನ್ನಾಗಿ ನಡೆಸ್ತಿದ್ದೀವಿ ಅಂತ ಹೇಳ್ತಿಲ್ಲ. ನಾಚಿಕೆ ಪಡಬೇಕು, ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ದೊಡ್ಡ ಕ್ವಶ್ಚನ್ ಮಾರ್ಕಾಗಿ ಉಳಿದಿದೆ. ಬನ್ನಿ, ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ಗಳು ನಮ್ಮ ಹತ್ರ ಇದೆ. ಏನಾಗಿದೆ ಈಗ ಇದನ್ನು ತಗೊಂಡು ಹೋಗಿ ನಾವು
ಹೊಸದಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ನಮ್ಮ ಯದುವೀರವರು ಕೊಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದರ ಬಗ್ಗೆ ಇನ್ನೂ ಎಪಿಸೋಡ್ಗಳನ್ನ ಮಾಡ್ತೀವಿ. ನಮ್ಮ ದೇಶ ಕಾನೂನು ಹೇಳೋದೇ ಒಂದು, ನಡೆಯೋದೇ ಒಂದು. ಏನಾಗುತ್ತೆ, ಈ ಬೇರೆ ದೇಶಗಳಿಂದ ನಾವು ಬಡ ದೇಶ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ವಿ, 100 ರೂಪಾಯಿ ಭಿಕ್ಷೆ ತರ್ತಿದ್ರಿ, ನೀವು ಭಿಕ್ಷೆ ತಂದ್ಬಿಟ್ಟು ಏನು ಮಾಡ್ತಿದ್ರಿ, ರೋಡ್ ಮಾಡ್ತೀವಿ, ಮಣ್ಣಾಗಟ್ಟಿ ಮಾಡ್ತೀವಿ ಅಂತ ಹಂಚಿಬಿಡ್ತಿದ್ರಿ ಸ್ಟೇಟ್ ಗೌರ್ಮೆಂಟಿಗೆ. ಈ ಸ್ಟೇಟ್ ಗೌರ್ಮೆಂಟ್ನವ್ರು ಏನು ಮಾಡ್ತಿದ್ರು, ಮುಖ್ಯಮಂತ್ರಿ ಇರಲಿ, ಮಂತ್ರಿಮಂಡಲದವ್ರು ಇರಲಿ, ತಾವೊಂದಷ್ಟು ದುಡ್ಡು ತಿಂದು ರಿಮೋಟ್ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟಿಗೆ ದುಡ್ಡು ಕೊಡ್ತಿದ್ರು. 100ರಲ್ಲಿ 100 ರೂಪಾಯಿ ಭಿಕ್ಷೆ ತಂದರೆ 10 ರೂಪಾಯಿನ ನೀವು ನೆಲದ ಮೇಲೆ ಖರ್ಚು ಮಾಡ್ತಿದ್ರಿ, 20 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ನವ್ರು ತಿನ್ನೋರು, ಇನ್ನೂ 70 ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಟ್ಬಿಡೋರು. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಭ್ರಷ್ಟಾಚಾರ ಎಲ್ಲಿಗೆ ನಡೆದಿತ್ತು ಅಂತ ಲಕ್ಷಾಂತರ ಕೋಟಿ ಮುಟ್ಟಿದ್ರಲ್ಲೆಲ್ಲ ಲಕ್ಷಾಂತರ ಕೋಟಿ ಕಾಮನ್ವೆಲ್ತ್ ಹಗರಣ ಅಂತೆ, 2G ಹಗರಣ ಅಂತೆ, ಅದೆಂಥದ್ದು ಆಗಸ್ಟಾ ವೆಟ್ಲ್ಯಾಂಡ್ ಹಗರಣ ಅಂತೆ, ಈ ಥರ ಹಗರಣಗಳು ಲಕ್ಷಾಂತರ ಕೋಟಿ. ಇದನ್ನೇ ಬಂಡವಾಳ ಮಾಡಿಕೊಂಡು ನರೇಂದ್ರ ಮೋದಿಯವರು ಅಪ್ಪಟ ದೇಶಭಕ್ತ ಪ್ರಾಮಾಣಿಕ ಅವ್ರ ಅಧಿಕಾರಕ್ಕೆ ಬರ್ತಾರೆ. ಅವರು 3ನೇ ಸರಿನೂ ಅಧಿಕಾರಕ್ಕೆ ಬಂದಿದ್ದಾರೆ 2024. 2029 ಅವ್ರ ಅಧಿಕಾರಕ್ಕೆ ಬರಲಿ, 2034 ಅವ್ರ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಮುಕ್ತ ಮಾಡೋಣ. ಇದು ನಮ್ಮ ದೇಶ ಉದ್ಧಾರ ಆಗುತ್ತೆ, ನಾವು ನೀವು ಉದ್ಧಾರ ಆಗ್ತೀವಿ, ಬಡವರಿಗೆ ನಿಜವಾದ ಹಕ್ಕು ಸಿಗುತ್ತೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.